ನಾನು 21ನೇ ತಾರೀಕು ಯಾವೊಂದು ಚೆನ್ನೈಗೆ ಹೋಗ್ಲೇಬೇಕಾದ ಅನಿವಾರ್ಯ ಪರಿಸ್ಥಿತಿ ನನಗೆ. 19 ಸಾಯಂಕಾಲ ಹೋಗಿ ಅಡ್ಮಿಟ್ ಆಗಬೇಕಾಗಿದೆ. ಅಮೆರಿಕದಿಂದ 2 ಡಾಕ್ಟರ್ಗಳು ಬರ್ತಾ ಇದ್ದಾರೆ, ತಜ್ಞ ವೈದ್ಯರುಗಳು. 21ನೇ ತಾರೀಕು ಒಂದು ಆಪರೇಷನ್ ಇದೆ ನನಗೆ. ಬಹುಶಃ ಡಾಕ್ಟರ್ಗಳು ನನಗೆ ಒಂದು ಮಾತು ಕೊಟ್ಟಿದ್ದಾರೆ, ನಿನ್ನ ಜೀವಕ್ಕೆ ಅಪಾಯ ಆಗದೇ ಇರತಕ್ಕಂಥ ರೀತಿಯಲ್ಲಿ. 2ನೇ ಬಾರಿ ಇವತ್ತು ನನ್ನ ಹೃದಯಕ್ಕೆ ಇವತ್ತು ಚಿಕಿತ್ಸೆ 3ನೇ ಬಾರಿ ಆಗ್ತಾರೆ. ನಿನ್ನ ಜೀವಕ್ಕೆ ಅಪಾಯ ಆಗಲ್ಲ. ನಾನು ಒಂದು ಮಾತು ಹೇಳ್ತೀನಿ, ನೀವೇನು ನನಗೆ ಪ್ರೀತಿಯಿಂದ ಆರೈಸಿದ್ದೀರಿ, ಈ ಜೀವ ಸುಲಭ ಭೂಮಿಗೆ ಹೋಗೋದಿಲ್ಲ. ಚೆನ್ನಾಗೇ ಬರ್ತೀನಿ ಆಸ್ಪತ್ರೆಗೆ. 3ನೇ ಬಾರಿ ಆಪರೇಷನ್ ಆದರೂ ನಾನು ಮತ್ತೆ ಅವರು ಡಾಕ್ಟರ್ ಒಂದು ಮಾತು ಹೇಳಿದ್ದಾರೆ, ಇನ್ನು ಮುಂದಕ್ಕೆ ಇನ್ನು 15ರಿಂದ 18 ವರ್ಷ ನೀನು ಬದುಕಿರೋವರೆಗೆ, ನನಗೆ ಬಹುಶಃ ಆಯಸ್ಸು 84 ವರ್ಷ ಅಂತ ಕೆಲವರು ಅಸ್ಟ್ರಾಲಜಿ ಹೇಳ್ತಾರೆ. ಹಾಕಿದ್ರೆ ದೇವರುಗಳು ಅಸ್ಟ್ರಾಲಜಿ ಮೇಲೆ ಬದುಕಿರೋದು, ದೇವ್ರ ಮೇಲೆ ಬದುಕಿರೋದು. ಯಾವತ್ತೋ ಹೊರಟೋಗ್ತಾರೆ ಅಂತ ಅನ್ಬಿಟ್ಟು ನಾವೆಲ್ಲ ಅನ್ಕೊಂಡು ಅವರ ಪರಿಸ್ಥಿತಿ ನೋಡಿ. 90 ಅಂತಾದರೂ ಈಗಲೂ ವಿಧಾನದ ದೆಹಲಿಗೆ ಹೋಗಿ ಈಗಲೂ ಟೇಬಲ್ ಕೊಡ್ತಾವೆ. ಆ ಶಕ್ತಿ ನೀವು ಕೊಟ್ಟಿದ್ದೀರಿ ದೇವಗುಟ್ಟಿಗೆ. ಅದೇ ಶಕ್ತಿ, ಅದೇ ತಾಯಿ ಚಾಮುಂಡೇಶ್ವರಿ ನನಗೂ ಕೊಡ್ತಾರೆ. ಆ ಕಾಲ ಭೈರವೇಶ್ವರ, ನಿಮ್ಮ ಚುಂಚನಿಗೆ ಕಾಲ ಭೈರವೇಶ್ವರ ಆಶೀರ್ವಾದ ನನ್ನ ರಕ್ಷಣೆ ಇದೇನೆ. ಬದುಕ್ತೀನಿ, ನೀವೇನು ಆತಂಕ ಪಡಬೇಡಿ. ಈ ಜೀವ ಭೂಮಿ ಹೋಗೋದು ಯಾವಾಗ ಅಂದರೆ, ಯಾವ ದೇವೇಗೌಡರು 60 ವರ್ಷ ಸುದೀರ್ಘ ರಾಜಕೀಯ ಮಾಡಿದ್ದಾರೆ. ನನಗೆ ಸಿದ್ದರಾಮಯ್ಯನವ್ರದ್ದು, ನಮ್ಮ ಚಲುವಸ್ವಾಮಿ ನನ್ನ ಸ್ನೇಹಿತ ಹಳವ, ಅವ್ರದ್ದೆಲ್ಲ ಸರ್ಟಿಫಿಕೇಟ್ ಬೇಡ ನನಗೆ. ನಾನು ಈ ಭೂಮಿಗೆ ಹೋಗಬೇಕಾದ್ರೆ ನನಗೆ ಸರ್ಟಿಫಿಕೇಟ್ ಬೇಕಾಗಿರೋದು ನಿಮ್ಮಂತ ನನ್ನ ತಂದೆ ತಾಯಿಗೆ ಆಗಿದ್ದೀವಿ. ನಿಮ್ಮ ಸರ್ಟಿಫಿಕೇಟ್ ನನಗೆ ಬೇಕಾಗಿತ್ತು ಈ ಭೂಮಿಗೆ ಹೋಗಿ. ನಾನು ಆಸೆ ಇಟ್ಕೊಂಡಿದ್ದೇನೆ.